ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ KS ನಿಸಾರ್ ಅಹಮದ್ ಬರೆದಿರುವಂತಹ ಪದ್ಯ ಶಿಲುಬೆ ಏರಿದ್ದಾನೆ ಎನ್ನುವಂಥದ್ದು. ಈ KS ನಿಸಾರ್ ಅಹಮದ್ ಮುಸ್ಲಿಂ ಕವಿಗಳಲ್ಲಿ ಶ್ರೇಷ್ಠರಾಗಿರುವಂಥವರು. ಇವರೊಬ್ಬ ಮುಸ್ಲಿಂ ಕವಿಯಾಗಿದ್ದರೂ ಕೂಡ ಪರಧರ್ಮ ಸಹಿಷ್ಣುತಾ ಗುಣವನ್ನು ಹೊಂದಿರುವಂಥವರು. ಒಂದು ವಿಶ್ವ ಭ್ರಾತೃತ್ವವನ್ನು ಹೊಂದಿರುವಂತಹ ಒಬ್ಬ ಶ್ರೇಷ್ಠ ಹಿರಿಯ ಸಾಹಿತಿಗಳು. ಈ KS ನಿಸಾರ್ ಅಹಮದ್ ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಎನ್ನುವಂಥದ್ದು. ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಎನ್ನುವಂಥದ್ದು ಇವರ ಪೂರ್ಣ ಹೆಸರು. ಇವರು ಪ್ರಯೋಗಶೀಲತೆ ಮತ್ತು ವಿಭಿನ್ನ ಸಂವೇದನೆಗಳ ಮೂಲಕ ಕನ್ನಡ ಕಾವ್ಯಕ್ಕೆ ಹೊಸ ಆಯಾಮವನ್ನು ನೀಡಿರುವಂತಹ ಒಬ್ಬ ಹಿರಿಯ ಕವಿಗಳು. ಇವರು 5/2/1936 ದೇವನಹಳ್ಳಿಯಲ್ಲಿ ಜನಿಸಿರ್ತಕ್ಕಂತಹ ಕವಿ. 3/5/2020 ಮರಣವನ್ನು ಹೊಂದಿದ್ರು. ಕಳೆದ 7 ತಿಂಗಳಿನಲ್ಲಿ ಮರಣ ಹೊಂದಿರುವಂತಹ ಈ ನಿಸಾರ್ ಅಹಮದ್ ಇವರು ಒಬ್ಬ ಶ್ರೇಷ್ಠ ಕವಿ ಎನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾಗಿರುವಂತಹ ಸಾಧನೆ ಮಾಡಿರುವಂತಹ ಇವರು ಓದಿರುವಂಥದ್ದು ಭೂಗರ್ಭ ವಿಜ್ಞಾನದಲ್ಲಿ. ಭೂಗರ್ಭ ವಿಜ್ಞಾನವನ್ನು ಓದಿರುವಂತಹ ಇವರು ಕನ್ನಡದಲ್ಲಿ ನಿರರ್ಗಳವಾಗಿ ಸಾಹಿತ್ಯವನ್ನು ಕೃಷಿಗೈದಿರುವಂತಹ ಕವಿಗಳು. ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿಯೂ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇವರು ತಮ್ಮ ವಿಶ್ರಾಂತಿ ಜೀವನವನ್ನು ಬೆಂಗಳೂರಿನಲ್ಲಿ ಕಳೆದಿರುವಂಥವರು. ಇಂತಹ ಶ್ರೇಷ್ಠ ಕವಿಗಳು ನಮ್ಮನ್ನಾಗಲಿ 7 ತಿಂಗಳುಗಳಿಗೆ ಗತಿಸಿದ್ದಾವೆ. ಇಂತಹ ವಿಭಿನ್ನ ಸಂಸ್ಕೃತಿಯ ಒಂದು ಅರಿವು, ವೈಚಾರಿಕ ದೃಷ್ಟಿಕೋನ, ಲವಲವಿಕೆಯ ಭಾಷೆ, ಅನುಭವವನ್ನು ಹದವರಿತ ವ್ಯಂಗ್ಯ ಕಟೋಕ್ತಿಗಳ ಮೂಲಕ ಹೇಳುವ ಜಾಣ್ಮೆ ನಿಸಾರ್ ಅಹಮದ್ ಅವರ ಒಂದು ಕಾವ್ಯದ ಮುಖ್ಯ ಲಕ್ಷಣಗಳಾಗಿ ನಮಗೆ ಕಂಡು ಬರ್ತವೆ. ನೋಡಿ, ಒಬ್ಬೊಬ್ಬ ಕವಿಗಳಲ್ಲಿ ಒಂದೊಂದು ರೀತಿಯಾಗಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಆದರೆ ನಿಸಾರ್ ಅಹಮದ್ ಅವರು ಒಂದು ವಿಭಿನ್ನ ಸಂಸ್ಕೃತಿಯ ಅರಿವನ್ನು ಮೂಡಿಸ್ತಕ್ಕಂಥವ್ರು. ಸಂಸ್ಕೃತಿ ಹೇಗಿದೆ ಎನ್ನುವಂಥದ್ದು, ಯಾವ ರೀತಿಯಾಗಿದೆ, ಜನ ಹೇಗೆ ಆಚರಣೆ ಮಾಡ್ತಾರೆ ಎನ್ನುವಂಥದ್ದನ್ನು ಸೆರೆ ಹಿಡಿದು ಚಿತ್ರಿಸಿ ಕಾವ್ಯಗಳಲ್ಲಿ ಉಣಬಡಿಸಿರುವಂತಹ ಕವಿಗಳು. ಅಷ್ಟೇ ಅಲ್ಲ, ವೈಚಾರಿಕ ದೃಷ್ಟಿಕೋನ ನೋಡಿ, ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆಯದು, ಕೆಟ್ಟದ್ದು, ಇಲ್ಲಿ ಸತ್ಯ ಅಸತ್ಯಗಳನ್ನು ಗುರುತಿಸಿಕೊಂಡು ನಿಜವಾದಂತಹ ಒಂದು ಕಾವ್ಯದ ಒಂದು ಸೌಂದರ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥವರು ನಿಸಾರ್ ಅಹಮದ್. ಅಷ್ಟೇ ಅಲ್ಲ, ಕಾವ್ಯ ಇರ್ಬೋದು ಅಥವಾ ಸಂಕಲನ ಇರ್ಬೋದು, ಅದರಲ್ಲಿ ಒಂದು ರೀತಿಯ ಲವಲವಿಕೆ ಇರುವಂಥದ್ದು. ಆ ಶಬ್ದಗಳಲ್ಲಿ, ಆ ಹೇಳುವಂತಹ ರೀತಿ ಶೈಲಿಗಳಲ್ಲಿ ನಮಗೆ ಲವಲವಿಕೆಗಳು ಕಂಡು ಬರ್ತವೆ. ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅನುಭವದಲ್ಲಿ ಅಮೃತವಿದೆ ಅಂತ ಹೇಳ್ತಾರೆ. ಅಂತಹ ಅನುಭವ ಹದವರಿತಿರುವಂತಹ ಒಬ್ಬ ಹಿರಿಯ ಜೀವಿ ನಿಸಾರ್ ಅಹಮದ್ ಅವರು. ಇವರು ಹೇಳುವಂತಹ ಒಂದು ಜಾಣ್ಮೆ, ವಿಶಿಷ್ಟವಾಗಿರುವಂತಹ
ಲಕ್ಷಣಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇವರು ಬರೆದಿರುವಂತಹ ಕವನ ಸಂಕಲನಗಳು ಸಂಜೆ 5ರ ಮಳೆ, ಅನಾಮಿಕ ಆಂಗ್ಲರು, ನೆನೆದವರ ಮನದಲ್ಲಿ, ಸುಮುಹೂರ್ತ, ನಾನೆಂಬ ಪರಕೀಯ, ಆಕಾಶಕ್ಕೆ ಸರಹದ್ದುಗಳಿದ್ದಾವೆ. ಆದರೆ ಇವರು ಬರೆದಿರುವಂಥದ್ದು ಆಕಾಶಕ್ಕೆ ಸರಹದ್ದುಗಳು ಇಲ್ಲ ಅಂತ ಹೇಳ್ತಾರೆ. ಇನ್ನು ಸ್ವಯಂ ಸೇವೆಯ ಗಿಳಿಗಳು, ಬಹಿರಂಗ ಮುಂತಾದ ಕವನ ಸಂಕಲನಗಳನ್ನು ನಿಸಾರ್ ಅಹ್ಮದ್ ಅವರು ಪ್ರಕಟಿಸಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹಾಗೆಯೇ ಕನ್ನಡದ ಮೊಟ್ಟ ಮೊದಲ ಕನ್ನಡದ ಪ್ರಪ್ರಥಮ ಭಾವಗೀತೆಗಳ ಜನಪ್ರಿಯವಾಗಿರುವಂತಹ ಕ್ಯಾಸೆಟ್ ನೋಡಿ, ಎಲ್ಲರ ಮನಮನಗಳಲ್ಲಿಯೂ ನುಡಿಯುವಂತಹ ಕ್ಯಾಸೆಟ್ ಯಾವುದು? ನಿತ್ಯೋತ್ಸವವನ್ನು ಹೊರತಂದು ಧ್ವನಿ ಸುರುಳಿ ಪರಂಪರೆಯ ಬೆಳೆಯಲು ನಿಸಾರ್ ಅಹ್ಮದ್ ಅವರು ಕಾರಣೀಕರ್ತರಾಗಿದ್ದಾರೆ. ನೋಡಿ, ಎಲ್ಲರ ಮನದಲ್ಲಿ ನಲಿಯುವಂಥದ್ದು ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಅಂತ ಎಷ್ಟು ಮನಮೋಹಕವಾಗಿರುವಂತಹ ಗೀತೆ. ಇದನ್ನು ಕ್ಯಾಸೆಟ್ಗಳ ಮೂಲಕ ಜನಪ್ರಿಯಗೊಳಿಸಿರ್ತಕ್ಕಂಥ ಪ್ರಥಮ ಭಾವಗೀತೆಗಳ ಜನಪ್ರಿಯ ಕ್ಯಾಸೆಟ್ಟನ್ನು ಹೊರತಂದಿರುವಂಥ, ಧ್ವನಿ ಸುರುಳಿಯ ಕ್ಯಾಸೆಟ್ಟನ್ನು ಹೊರತಂದಿರುವಂಥವರು ನಿಸಾರ್ ಅಹ್ಮದ್ ಅವರು ಎನ್ನುವಂಥದ್ದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಕಾವ್ಯಕ್ಷೇತ್ರ ಅಷ್ಟೇ ಅಲ್ಲದೇನೆ ಶ್ರೇಷ್ಠ ಅನುವಾದಕರು, ವೈಚಾರಿಕ ಲೇಖನಕರ್ತರೂ ಆಗಿರುವಂತಹ ನಿಸಾರ್ ಅಹ್ಮದ್ ಅವರು 2007ರಲ್ಲಿ ಶಿವಮೊಗ್ಗದಲ್ಲಿ ನಡೆದಿರುವಂತಹ 73ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇವರು ಅನುವಾದಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿರುವಂಥವ್ರು, ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಮಾಡಿರ್ತಕ್ಕಂಥವ್ರು, ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥವ್ರು ನಿಸಾರ್. ವೈಚಾರಿಕ ಲೇಖನಕರ್ತರೂ ಆಗಿರುವಂಥವ್ರು ನೋಡಿ ಇಲ್ಲಿ. ಅಷ್ಟೇ ಅಲ್ಲದೇನೆ 2007ರಲ್ಲಿ ಶಿವಮೊಗ್ಗದಲ್ಲಿ ನಡೆದಿರುವಂತಹ 73ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದರು ಎನ್ನುವಂಥದ್ದು ನಮಗೆ ಹೆಮ್ಮೆಯ ಒಂದು ಸಂಗತಿಯಾಗಿರುವಂಥದ್ದು. ಭಾರತ ಸರ್ಕಾರದ ಇವರಿಗಿರುವಂತಹ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳು ಕೂಡ ಪಡ್ಕೊಂಡಿರುವಂಥವರು ನಿಸಾರ್ ಅಹ್ಮದ್ ಅವರು. ಇವರು ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರವನ್ನು ಪಡೆದಿರುವಂಥವರು. ಇನ್ನು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರವನ್ನು ಪಡೆದಿರುವಂಥವರು. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಪಡೆದಿರುವಂಥವರು ನಿಸಾರ್ ಅಹ್ಮದ್. ಅಷ್ಟೇ ಅಲ್ಲದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಅಣಕೃ ಪ್ರಶಸ್ತಿ ಕೂಡ ಪಡೆದಿರುವಂಥವರು. ಹೀಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ, ಗೌರವಗಳಿಗೆ ಭಾಜನರಾಗಿರುವಂಥವರು ನಿಸಾರ್ ಅಹ್ಮದ್ ಅವರು. ಹೀಗೆ ಅನೇಕ ಗೌರವಗಳು ಇವರಿಗೆ ಬಂದಿರುವಂಥದ್ದು ನಾವು ನೋಡ್ತೀವಿ. ಅದು ಇವರ ಒಂದು ಸಾಧನೆಯನ್ನು ಗುರುತಿಸಿ
ಸಾಹಿತ್ಯದಲ್ಲಿ ಇವರು ಮಾಡಿರುವಂತಹ ಒಂದು ಕೃಷಿಯನ್ನು ಗುರುತಿಸಿ ಇವರಿಗೆ ಪ್ರಶಸ್ತಿಗಳು ಬಂದಿರುವಂತಹದ್ದು ಕಂಡು ಬರ್ತಾ ಇದೆ. ಇನ್ನು ಇವರು ಬರೆದಿರುವಂತಹ ಪದ ಶಿಲುಬೆ ಏರಿದ್ದಾನೆ ಅಂತ ಹೇಳ್ತಾರೆ. ನೋಡಿ, ಪದ್ಯದ ಟೈಟಲ್ಲೇ ಶೀರ್ಷಿಕೆನೇ ಹೆಸರೇ ಹೇಗಿದೆ, ಶಿಲುಬೆ ಏರಿದ್ದಾನೆ. ನೋಡಿ, ಶಿಲುಬೆ ಅಂತಂದ್ರೆ ಕ್ರೈಸ್ತರಲ್ಲಿ ಹಿಂದೆ ತಪ್ಪಿತಸ್ಥರನ್ನ, ತಪ್ಪು ಮಾಡಿದವರನ್ನ ಕೊಲ್ಲಲು ನಿರ್ಮಿಸಿರುವಂತಹ ಒಂದು ಮರದ ಸಾಧನಕ್ಕೆ ನಾವು ಶಿಲುಬೆ ಅಂತ ಕರಿತೀವಿ. ಈ ಶಿಲುಬೆ ಕ್ರೈಸ್ತ ಧರ್ಮದ ಒಂದು ಧಾರ್ಮಿಕ ಒಂದು ಲಾಂಛನ ಕೂಡ ಆಗಿ ಕಂಡು ಬರ್ತಾ ಇದೆ. ನೋಡಿ, ಕ್ರೈಸ್ತರಲ್ಲಿ ಹಿಂದೆ ತಪ್ಪು ಮಾಡಿರ್ತಕ್ಕಂಥವ್ರನ್ನ ಕೊಲ್ಲಲು ನಿರ್ಮಿಸಿರುವಂತಹ ಒಂದು ಮರದ ಸಾಧನ ಕ್ರೈಸ್ತರ ಒಂದು ಧಾರ್ಮಿಕ ಲಾಂಛನವಾಗಿರುವಂಥದ್ದು. ಇದಕ್ಕೆ ನಾವು ಶಿಲುಬೆ ಅಂತ ಕರಿತಾ ಇದ್ದೇವೆ. ಇಂತಹ ಶಿಲುಬೆಯನ್ನ ಏರಿರುವಂಥವನು ಯಾರು? ಅದಕ್ಕೆ ಟೈಟಲ್ ಇದೆ, ಶೀರ್ಷಿಕೆ ಕೊಟ್ಟಿದ್ದಾರೆ, ಶಿಲುಬೆ ಏರಿದ್ದಾನೆ ಅಂತ ಹೇಳ್ತಾರೆ. ಕವನ ಜೀಸಸ್ ಬಗ್ಗೆ ಗೋವಿಂದ್ ಪೈ ಅವರು ಬರೆದಿದ್ದಾರೆ. ಜೀಸಸ್ಸನನ್ನ ಕುರಿತು, ಜೀಸಸ್ಸನ ಒಂದು ಜೀವನ ಚರಿತ್ರೆಯನ್ನ ಕುರಿತು ಗೋವಿಂದ್ ಪೈ ಅವರು ಬರೆದಿದ್ದಾರೆ. ಗೋಲ್ಕೋತಾ ಕವನದ ನಂತರ ಬಂದಿರುವಂತಹ ಒಂದು ವಿಶಿಷ್ಟವಾದಂತಹ ಕವನ ಶಿಲುಬೆ ಏರಿದ್ದಾನೆ ಅಂತ ಹೇಳ್ತೀವಿ. ಇಲ್ಲಿ ಜೀಸಸ್ಸನ ಒಂದು ವ್ಯಕ್ತಿತ್ವ ನಮಗೆ ಕಂಡು ಬರ್ತಾ ಇದೆ. ಅವನ ಒಂದು ಆದರ್ಶಗಳನ್ನ ಅಪೂರ್ವವಾಗಿ ಚಿತ್ರಿಸಿರುವಂತಹ ಕವಿ ಆ ಕಾಲದ ಹಿಂಸೆ, ದರ್ಪ, ಕ್ರೌರ್ಯ, ಸರ್ವಾಧಿಕಾರ, ಈ ಕಾಲದಲ್ಲಿಯೂ ಕೂಡ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವಂತಹ ದುರಂತವನ್ನು ಈ ಪದ್ಯದಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ನೋಡಿ, ಹಿಂದೆ ಅಷ್ಟೇ ಇದೆ, ಹಿಂಸೆ, ಕ್ರೌರ್ಯ, ದರ್ಪ, ಸರ್ವಾಧಿಕಾರವನ್ನ ಮನೋಭಾವನೆಯನ್ನು ಹೊಂದಿರುವಂಥವರು ಹಿಂದೆ ಅಷ್ಟೇ ಇಲ್ಲ, ಇವತ್ತಿನ ದಿವಸದಲ್ಲಿ ಕೂಡ ಇದ್ದಾರೆ. ಆದರೆ ಈ ಕಾಲದಲ್ಲಿ ಹೇಗಿದ್ದಾರೆ ಅಂತಂದ್ರೆ, ಅವು ಎಲ್ಲವೂ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ಹೊಸ ರೂಪದಲ್ಲಿ ಮುಂದುವರಿಯುವಂಥದ್ದು ಕಂಡು ಬರ್ತಾ ಇದೆ. ನೋಡಿ, ಎರಡನ್ನು ಕೊಡ್ತಾರೆ. ಹಳೆಯದಾಗಿರುವಂಥದ್ದು ಹೇಗಿತ್ತು, ಹೊಸ ರೂಪ ತಾಳಿದ ಮೇಲೆ ಯಾವ ರೀತಿಯಾಗಿ ಅದು ಕಂಡು ಬರ್ತಾ ಇದೆ ಎನ್ನುವಂಥದ್ದನ್ನ ನಿಸಾರ್ ಅಹ್ಮದ್ ಅವರು ತಮ್ಮ ಕವಿತೆಗಳಲ್ಲಿ ಹಿಡಿದಿಟ್ಟಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಇಲ್ಲಿ ಜೀಸಸ್ಸನ ಸಾವನ್ನ ವಿಷಾದದಿಂದ ನೋಡುವ ಕವಿ ಆತ ಇಂದು ಅಸಂಖ್ಯ ಒಂದು ಹೃದಯಗಳಲ್ಲಿ ಮಾನವೀಯತೆಯ ಕಿಡಿಯನ್ನ ಹಚ್ಚಿ ಹೋಗುವ ಬಗ್ಗೆ ಹೆಮ್ಮೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಜೀಸಸ್ ಸಾವನ ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಒಂದು ಹಣತೆಯ ಹಾಗೆ, ಜ್ಯೋತಿಯ ಹಾಗೆ ಒಂದು ಜನರಲ್ಲಿರುವಂತಹ ಅಂಧಕಾರವನ್ನು ಹೋಗಲಾಡಿಸುವಂತಹ ಗುಣವನ್ನು ಹೊಂದಿರುವಂಥವನು ಜೀಸಸ್. ಇವತ್ತಿನ ದಿವಸ ಅಸಂಖ್ಯಾತ ಮಣಗಳಲ್ಲಿ ಬೇರೂರಿರುವಂಥವನು ಜೀಸಸ್ ಅಂತ ಹೇಳ್ತೀವಿ. ಇವನನ್ನು ನಾವು ಒಬ್ಬ ಆದರ್ಶನಾಗಿರುವಂತಹ ವ್ಯಕ್ತಿ, ತಾನು ನೋವು ಉಂಡಿರುವಂತಹದ್ದು, ಇನ್ನೊಬ್ಬರಿಗೆ ನೋವು ಕೊಡಲಾರ್ದಕ್ಕಂತಹ ವ್ಯಕ್ತಿ. ಇಂತಹ ವ್ಯಕ್ತಿಯನ್ನು ನೆನೆಯೋದಕ್ಕೋಸ್ಕರ ನಾವು ಡಿಸೆಂಬರ್ 25ರಂದು ಕ್ರಿಸ್ಮಸ್ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಈ ಜೀಸಸ್ಸನ ನೆನಪಿಗೋಸ್ಕರ ಆ ಡಿಸೆಂಬರ್ 25 ಕ್ರಿಸ್ಮಸ್ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಆದರೆ ಆತನ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂತಹ ಸಂದೇಶವನ್ನು ಕೂಡ ಕವಿಗಳು ಹೇಳ್ತಾರೆ. ಬರೀ ಓದಿದ್ರೆ ಸಾಲದು, ಅವುಗಳನ್ನು ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಬೇಕು ಎನ್ನುವಂಥದ್ದು. ಅವರು ಅನೇಕ
ಮನಸ್ಸುಗಳಲ್ಲಿ, ಹೃದಯಗಳಲ್ಲಿ ಒಂದು ಮಾನವತೆಯ ಬೀಜವನ್ನು ಬಿತ್ತಿರ್ತಕ್ಕಂಥ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ವಿಷಯವನ್ನು ಕುರಿತು KS ನಿಸಾರ್ ಅಹಮದ್ ಅವರು ಪರಧರ್ಮ ಸಹಿಷ್ಣುಗಳಾಗಿರುವಂಥವರು, ಮುಸ್ಲಿಂ ಕವಿಯಾಗಿದ್ದರೂ ಕೂಡ ಕ್ರೈಸ್ತ ಧರ್ಮವನ್ನು ಪ್ರೀತಿಸಿ ಪೋಷಿಸ್ತಕ್ಕಂಥವರು, ಅದರಲ್ಲಿರುವಂತಹ ಮಾನವೀಯ ಮೌಲ್ಯಗಳನ್ನು ಜನತೆಗೆ ತೋರಿಸೋದಕ್ಕೋಸ್ಕರ ಬರೆದಿರುವಂತಹ ಪದ್ಯ ಶಿಲುಬೆ ಏರಿದ್ದಾನೆ ಎನ್ನುವಂತಹ ಪದ್ಯ ಇಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಈ ಪದ್ಯದ ಒಂದು ವಿವರಣೆಯನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ನೋಡೋಣ.